ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ಸಮಯ 10:15 ಆಗಿದೆ. ಸೊ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೆ ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಗಾರ್ಡನಿಂಗ್ ಬಂದಿದ್ದೀನಿ. ನೋಡಿ, ಇಲ್ಲಿ ಲಾಸ್ಟ್ ಟೈಮು ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ನಾನು ಇಲ್ಲಿ ಎಲ್ಲ ಸೋಲಾರ್ ಬೀನ್ಸ್ ಅನ್ನ ಹಾಕಿದ್ದೆ. ಸೊ ಈ ಸೋಲಾರ್ ಬೀನ್ಸ್ ಹಾಕಿದ ಜಾಗದಲ್ಲೆಲ್ಲ ತುಂಬಾ ಸತ್ತೆ ಬೆಳ್ಕೊಂಡಿತ್ತು. ಅದನ್ನ ತೆಗ್ದಿಲ್ಲ ಅಂದ್ರೆ ಮತ್ತೆ ಗಿಡದ ಒಳಗಡೆ ಹೋಗಿ ನಾವು ಬೀನ್ಸ್ ಬಂದ್ರೆ ತಕೊಳ್ಳಿಕ್ ಕಷ್ಟ ಆಗುತ್ತೆ ಅಂತ ಹೇಳಿ ಫುಲ್ ಆಗಿ ಇಲ್ಲಿ ಬೀನ್ಸ್ ಬರೋಕ್ಕಿಂತ ಮುಂಚೆ ತುಂಬಾ ಸತ್ತೆ ಬೆಳ್ಕೊಂಡಿತ್ತು ಅಂತ ಹೇಳಿ ಅದನ್ನೆಲ್ಲ ಕೀಳೋಣ ಅಂತ ಬಂದು ನೋಡಿ ಇಷ್ಟು ಕಳೆ ಕ್ಲೀನ್ ಮಾಡಿದೀನಿ ಫುಲ್ ಆಗಿ. ಸೊ ನಾನು ಅಷ್ಟನ್ನು ಕ್ಲೀನ್ ಮಾಡಿದೆ. ಮಾಮ ಎಲ್ಲೋ ಹೋಗಿದ್ರು, ಮತ್ತೆ ಅವ್ರು ಬಂದ್ರು. ಸರಿ ಅಂತ ಹೇಳಿ ಅವರು ಕೂಡ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಕ್ಲೀನ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಸತ್ತೆ ಇದೆ. ಇದನ್ನ ಕೂಡ ನಾವು ಮೊನ್ನೆ ಒಂದು ವಾರದ ಹಿಂದೆ ಕ್ಲೀನ್ ಮಾಡಿದ್ವಿ. ಆದ್ರೆ ಮಳೆ ಹುಯ್ದಿದ ತಕ್ಷಣ ತುಂಬಾನೇ ಬಂದ್ಬಿಟ್ಟಿದೆ. ಏನಪ್ಪಾ ಅಂದ್ರೆ ನಾವು ಗಿಡ ಬೆಳೆಸ್ಬೇಕು ಅಂತ ಅಂದಿದ್ ಗಿಡ ಇಷ್ಟು ಚೆನ್ನಾಗ್ ಬರಲ್ಲ. ನಮ್ಗೆ ಯಾವ ಗಿಡ ಬೇಡ ಅಂತ ಇರ್ತೀವಿ ನೋಡಿ ಅದು ಇಷ್ಟು ಚೆನ್ನಾಗ್ ಬರುತ್ತೆ. ಅದಕ್ಕೆ ಇದನ್ನ ದೊಡ್ಡೋರು ಹೇಳ್ತಾರೆ, ಇವೆಲ್ಲ ಭೂಮಿ ತಾಯಿ ಮಕ್ಳಂತೆ. ಅವಕ್ಕೆ ಹೆಂಗೆ ಇದ್ರು ಅವು ಚೆನ್ನಾಗ್ ಬೆಳಿತವೆ. ಬಟ್ ಚಿಕ್ಕವು ಅಂದ್ರೆ ನಾವ್ ಹಾಕಿದ್ ಬೆಳೆಯಲ್ಲ. ನೋಡಿ ಅಲ್ಲಿ ಪಕ್ಕದಲ್ಲಿ ಜೋಳ ಹಾಕಿದ್ದಾರೆ, ಇಲ್ಲಿ ನಮ್ದು ಗಾರ್ಡನಿಂಗ್ ಕ್ಲೀನ್ ಮಾಡ್ತಾ ಇದೀವಿ. ಇಲ್ಲಿ ಫುಲ್ ಆಗಿ ನೋಡಿ ಈ ತರ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಬೇಕು. ಅದಕ್ಕೆ ಸರಿ ಕ್ಲೀನ್ ಮಾಡಿ ಬಿಟ್ಬಿಡೋಣ ಅಂತ ಹೇಳಿ ಸ್ವಲ್ಪ ಗಿಡಗಳು ಕೂಡ ಇದಾವೆ ಹಾಕ್ಲಿಕ್ಕೆ. ನೋಡಿ ಕನಕಾಂಬರ ಗಿಡ, ಮತ್ತೆ ಇದು ವಾಟರ್ ಏನ್ ಹೇಳ್ತಾರೆ ಅದ್ರ ಹೆಸರು ಕರೆಕ್ಟ್ ಆಗಿ ಜ್ಞಾಪನ ಇಲ್ಲ. ಅದೆಲ್ಲ ನಾನು ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದಾಗ ತಗೊಂಡ್ ಬಂದಿದ್ದೆ. ಇವಾಗ ಅದನ್ನ ಕೂಡ ಸೈಡಿಗೆ ನೆಡಬೇಕು. ಸೊ ನೆಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಈ ಸಪ್ಪೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳಿ ಫುಲ್ ಆಗಿ ಇದನ್ನ ಕ್ಲೀನ್ ಮಾಡ್ತಾ ಇದೀವಿ. ಆಕ್ಚುಲ್ ಆಗಿ ನಾನು ಅಲ್ಲೊಂದ್ ಸಪ್ಪೆ ಕಿತ್ತಿದ್ದೆ, ಅದು ಎಲ್ಲ ಕ್ಲೀನ್ ಮಾಡ್ಕೊ ಬಂದೆ. ಒಂದ್ ದೊಡ್ಡ ಗಿಡ ಇತ್ತು, ಕೀಳ್ಲಿಕ್ ಹೋದೆ ಆಗಿಲ್ಲ. ಅದನ್ನೇ ಮಾಮ ಹೇಳ್ಬಿಟ್ಟು ಕೀಳಕ್ ಆಗಿಲ್ವಾ ಅಂತ ರೇಗಿಸ್ತಾ ಸೊ ಇದ್ರು. ಇವಾಗ ಇಲ್ಲಿ ಮೀಶೋಯಿಂದ ಸೀಡ್ಸ್ನ ತಗೊಂಡು ಬಂದಿದ್ದೆ ನೋಡಿ. ಆಲ್ಮೋಸ್ಟ್ ನಾನು ಇಲ್ಲಿ ಹಾಕಿದ್ದೀನಿ ಸೀಡ್ಸು, ಅದು ಕಾಣಿಸ್ತಿದೆ. ಇಲ್ಲಿ ಇದು ಫಸ್ಟ್ ಹಾಕಿದ್ದೆ, ನನ್ನ ಹತ್ರ ಸೀಡ್ಸ್ ಇದೆ. ಬಟ್ ಇವಾಗ ಮೀಶೋಲ್ಲಿ ತರಿಸಿದ್ದು ಇದನ್ನು ಇವಾಗ ಇಲ್ಲಿ ಖಾಲಿ ಪ್ಲೇಸಸ್ ಇಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಆ ಸತ್ತೆನೆಲ್ಲ ತೆಗೆದು ಆಚೆ ಹಾಕ್ಬಿಟ್ಟು ಇಲ್ಲಿ ಹಾಕೋಣ, ಹೇಗೆ ಬರುತ್ತೋ ನೋಡೋಣ. ನೋಡಿ ಇದು ಬಂದು ಬೀನ್ಸ್ ಗಿಡ. ನಾವು ಪಲಾವ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಬೀನ್ಸ್ ಹಾಕಿ 1 ತಿಂಗಳಾಯ್ತು. ಫುಲ್ ಗಿಡ ಫುಲ್ ಆಗಿ ಹೂ ಬಂದಿದೆ. ಆದ್ರೆ ಮಳೆ ಬೀಳ್ತಾ ಇರೋ ಕಾರಣದಿಂದ ಅದು ಎಲ್ಲ ಕೆಳಗಡೆ ಬಿದ್ದೋಗ್ಬಿಡ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಮಣ್ಣು ಕೊಡೋಣ ಅಂತ ಬಂದಿದ್ದೀನಿ. ಎಲ್ಲ ಮಲ್ಕೊಬಿಟ್ಟ ಬಾಯಲ್ಲಿ ಒಂಚೂರು ಹಂಗೆ ಮಣ್ಣು ಕೊಡೋಣ ಅದಕ್ಕೆ. ಇಲ್ಲ ಬೀನ್ಸಲ್ಲಿ ಇದಾಗೈತೆ, ಹಿಡ್ಕೊಬಾಯಿಲ್ಲ ಇದು ಹಂಗೆ ಹಿಡ್ಕೊಬಾಯಿಲ್ಲ. ನಾನು ಇದು ಮಾಡ್ತೀನಿ ಮಮ್ಮ, ವಿಡಿಯೋ ತಕ್ಕೊಡ್ಬಾಯಿಲ್ಲ, ನಾನು ಇದು ಮಾಡ್ತೀನಿ. ಬೆಳ್ಳಿ ಇಟ್ಕೊಳ್ಳ, ಒಳಗಡೆ ಹೋಗೋದೇ ಒಂದಿದೆ. ಇದು ಅಲ್ಲಿ ಹೋದ್ರೆ ಇದು ಬಿದ್ದೋಯ್ತವ ಅಂತ ಭಯ ನನಗೆ. ಈ ಗ್ಲಾಸ್ ಯಾವಾಗ ಹೊಡೆದು ಹಾಕಿದ್ರಿ? ಯಾವ್ದ ಅದು ಅವತ್ತೇ ಹೊಡೆದಿಲ್ಲ, ಇನ್ನೊಂದ್ಸಲ ಹೊಡೆದೈತಾ ನೋಡಿಲಿ. ಆ ಕಡೆಲ್ಲ ಏನಿದೆ, ಈ ಕಡೆಲ್ಲ ಏನಿದೆ. ಅವು ಜಾಸ್ತಿ ತೆಂಗಿನ ಮರದ ನೀರು ಬಿತ್ತ ಅಂತ. ಒಳ್ಳೆ ಹೂ ಬಂದೈತೆ ಗೊತ್ತೇ. ಇನ್ನೇನು ಇನ್ನೊಂದು 15 ದಿನ ಕಾಯಿ ಬಂದ್ಬಿಡ್ತಾವಲ್ಲ. ಇಲ್ಲೇನೋ ನೀರು ಬಿದ್ದೈತಾ ಅಂತವಮ್ಮ. ಕನಕಾಂಬರ ಗಿಡ ಬರ್ತೈತಿ, ಅವು ಮಾತ್ರ ಚೆನ್ನಾಗಿ ಬೆಳೀತವೆ, ಇವೇ ಬರಲ್ಲ. ನಾವು ಅನ್ಕೋತಾ ಇದ್ದೀವಲ್ಲ.
ಹೆವಿ ಗಾಳಿ ಅಂದರೆ ಮಣ್ಕೊಳ್ತಾವ. ಕಾಯಿ ತೂಕ ಆದರೂ ಮಲ್ಕೋತಾವ ಅನಿಸ್ತದೆ. ನಾವೆಲ್ಲ ಸ್ವಲ್ಪ ಮಲ್ಕೊಂಡು ಅಲ್ಲೂ ಒಂದು ಹಂಗೆ ಮಲ್ಕೊಂಡು ಕಟ್ ಮಾಡಿ ಕಟ್ ಮಾಡಲ.